Program BA, Subject Psychology, Semester 4, Session number 47, Session number 47, Life Span Development, ಜೀವಿತಾವಧಿಯ ವಿಕಾಸ, Unit 5, Developmental Disabilities and End of Life, ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ. ನಮಸ್ಕಾರ ವಿದ್ಯಾರ್ಥಿಗಳೇ, ನಾನು ಡಾಕ್ಟರ್ ರೇಖಾ MS, ಸಹಾಯಕ ಪ್ರಾಧ್ಯಾಪಕಿ, ಮನಃಶಾಸ್ತ್ರ ವಿಭಾಗ, ಮಹಿಳಾ ಸರ್ಕಾರಿ ಕಾಲೇಜು, ಮಂಡ್ಯ. Dear students, I am here Dr. Rekha MS, Assistant Professor, Department of Psychology, Government College for Women, Mandya. The topic today we are dealing with is Introduction to Developmental Disabilities and End of Life. ಈ ದಿನ ನಾವು ಬೆಳವಣಿಗೆಯ ವಿಕಲತೆಗಳು ಮತ್ತು ಜೀವನದ ಅಂತ್ಯ ಅಥವಾ ಕೊನೆ ಇದರ ಬಗ್ಗೆ ಒಂದು ಸಣ್ಣ ಪರಿಚಯನ ಮಾಡಿಕೊಳ್ಳೋಣ. Introduction to developmental disabilities. Developmental disability is a diverse group of chronic conditions that are due to mental or physical impairments that arise before adulthood. Developmental disabilities cause individuals living with them many difficulties in certain areas of life, especially in language, mobility, learning, self-help and independent living. ನಾವು ನೋಡ್ಬೋದು, ಈ ಒಂದು ಬೆಳವಣಿಗೆಯ ವಿಕಲತೆ ಅನ್ನೋದು ಒಂದು ರೀತಿಯಾದ ದೀರ್ಘಕಾಲದ ಸ್ಥಿತಿ ಅಂತ ಹೇಳ್ಬೋದು. ದೀರ್ಘಕಾಲದ ಸ್ಥಿತಿ ಯಾವುದರಲ್ಲಿ ಅಂತ ಹೇಳಿದ್ರೆ, ಅವರ ಒಂದು ಮಾನಸಿಕ ಮತ್ತು ದೈಹಿಕ ದೌರ್ಬಲ್ಯದಿಂದ ಬಳಲ್ತಿರುವಂತಹ ವ್ಯಕ್ತಿಯ ಒಂದು ದೀರ್ಘಕಾಲಿಕ ಸ್ಥಿತಿ ಅಂತ ಹೇಳ್ಬೋದು. ಈ ಒಂದು ಸ್ಥಿತಿ ಯೂಶಲಿ ವಯಸ್ಕಾವಧಿಗಿಂತ ಮುಂಚೆನೇ ನಾವು ನೋಡ್ತಾ ಬರ್ಬೋದು. ಅಂತ ಹೇಳಿದ್ರೆ ಇದು ಲೈಫ್ ಟೈಮ್, ಜೀವನ ಪರ್ಯಂತ ಇರುವಂತಹ ಒಂದು ವಿಕಲತೆ ಅಂತಲೂ ಕೂಡ ಹೇಳ್ತಾ ಹೋಗ್ಬೋದು. ಹುಟ್ಟಿದ ತಕ್ಷಣ ಮಗುನಲ್ಲಿ ಈ ವಿಕಲತೆ ಇರುತ್ತೋ ಇಲ್ವೋ ಅಂತ ಗೊತ್ತಾಗೋದು ಸ್ವಲ್ಪ ಕಷ್ಟ ಆಗ್ಬೋದು. ಆದರೆ ಬೆಳೀತಾ ಒಂದು ಹಂತದಲ್ಲಿ ಬಂದಾಗ ಒಂದು ಮಗು ಲೆಟ್ಸ್ ಫಾರ್ ಎಕ್ಸಾಂಪಲ್ 3-4 ವರ್ಷ ಬಂದಾಗ ಮಗುನಲ್ಲಿ ಕೆಲವೊಂದು ಬದಲಾವಣೆಗಳು ಕಾಣ್ತಾ ನಾರ್ಮಲ್ ಅಥವಾ ಸಾಮಾನ್ಯ ಮಗುಗಿಂತ ಸ್ವಲ್ಪ ವ್ಯತ್ಯಾಸ ಭಿನ್ನತೆಗಳನ್ನ ಕಾಣ್ತಾ ವಿಕಲತೆ ಗುರುತಿಸ್ತಾ ಹೋಗ್ಬೋದು. ಸೊ ಈ ವಿಕಲತೆ ಅನ್ನೋದು ಇದು ದೀರ್ಘಕಾಲದ ಸ್ಥಿತಿ, ಇಟ್ಸ್ ಅ ಕ್ರೋನಿಕ್ ಕಂಡೀಷನ್ಸ್ ಅಂತ ನಾವು ಹೇಳ್ತಾ ಹೋಗ್ಬೋದು. Again we can see that in this developmental disabilities it causes individual living, that is it makes many areas of the life very much difficult in the individual. ಹಲವಾರು ಆ ಒಂದು ಜೀವನ ಕ್ಷೇತ್ರದಲ್ಲಿ, ವ್ಯಕ್ತಿಯ ಜೀವನ ಕ್ಷೇತ್ರದಲ್ಲಿ ಸಮಸ್ಯೆಗಳು ಉಂಟಾಗ್ಬೋದು. ಈ ಒಂದು ಬೆಳವಣಿಗೆಯ ವಿಕಲತೆಯಿಂದ ಹಲವಾರು ಕ್ಷೇತ್ರ ಅಂತ ಹೇಳಿದ್ರೆ ಅದು ಒಂದು ಸಾಮಾಜಿಕ ಕ್ಷೇತ್ರ ಆಗಿರ್ಬೋದು, ಅಥವಾ ಅವನ ಶಿಕ್ಷಣ ಕ್ಷೇತ್ರ ಆಗಿರ್ಬೋದು. ಏನು ಬೇಡ, ಅವನ ಪಾಪ ಮನೆಯಲ್ಲೇ ಇರುವಾಗಲೂ ಕೂಡ ತನಗೆ ತಾನು ಒಂದು ಸೆಲ್ಫ್ ಹೆಲ್ಪ್ ಕೂಡ ಅವನು ಮಾಡ್ಕೊಳ್ಳುವಂತಹ ಶಕ್ತಿ ಅವನಲ್ಲಿ ಇರೋದಿಲ್ಲ ಆ ಒಬ್ಬ ವ್ಯಕ್ತಿಯಲ್ಲಿ, ಈ ಒಂದು ಬೆಳವಣಿಗೆ ವಿಕಲತೆಗೆ ಒಳಗಾಗಿರುವಂತಹ ವ್ಯಕ್ತಿಯಲ್ಲಿ. ಅಂದರೆ ಪ್ರತಿದಿನ ಅವನ ಒಂದು ರೊಟೀನ್ ವರ್ಕಲ್ಲೂ ಕೂಡ ಅಡಚಣೆ ಉಂಟಾಗ್ತಾ ಇರುತ್ತೆ. ಅದರ ಜೊತೆಗೆ ಹಲವಾರು ಏರಿಯಾಸ್ನಲ್ಲೂ, ಹಲವಾರು ಕ್ಷೇತ್ರಗಳಲ್ಲೂ ಕೂಡ ಈ ಒಂದು ಬೆಳವಣಿಗೆಯ ವಿಕಲತೆ ಎದ್ದು ಕಾಣುತ್ತೆ ಅಂತ ಹೇಳ್ತಾ ಹೋಗ್ಬೋದು. Especially we can see this disability in case of languages, in the sense the way the individual speak or the way the individual comprehend. ಅಂದರೆ ಅವನಿಗೆ ಮಾತಾಡೋದಕ್ಕೂ ಕೂಡ ಕಷ್ಟ ಆಗ್ಬೋದು, ಲ್ಯಾಂಗ್ವೇಜ್ ಬಳಕೆ, ಭಾಷೆ ಬಳಕೆಯಲ್ಲಿ ಅವನಿಗೆ ಕಷ್ಟ ಆಗ್ಬೋದು. ಅದರ ಜೊತೆಗೆ ಹೇಗೆ ಬೇರೆಯವರು ಮಾತಾಡ್ತಾರೆ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೂ ಕೂಡ ಅವನು ಕಷ್ಟಪಡ್ಬೋದು. ಇದರ ಜೊತೆಗೆ ಅವನ ಒಂದು ಚಲನಶೀಲತೆಯಲ್ಲಿ ಕಷ್ಟಪಡ್ಬೋದು, ಕಲಿಕೆಯಲ್ಲಿ ಕಷ್ಟಪಡ್ಬೋದು, ಆಲೋಚನೆಯಲ್ಲಿ ಕಷ್ಟಪಡ್ಬೋದು, ಅಥವಾ ತನ್ನನ್ನು ತಾನು ಒಂದು ರೀತಿಯಾದ ಒಂದು ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ, ಅಥವಾ ತಾನು ಊಟ ಮಾಡಲಿಕ್ಕಾಗಿರ್ಬೋದು, ಸ್ನಾನ ಮಾಡಲಿಕ್ಕಾಗಿರ್ಬೋದು, ಸ್ವತಃ ಬಟ್ಟೆ ಹಾಕೊಳ್ಳಿಕ್ಕಾಗಿರ್ಬೋದು, ಅವನಿಗೆ ಕಷ್ಟ ಅಂತ ಅನಿಸ್ಬೋದು. ಅಂದರೆ ಅವನ ಜೀವನ ಪರ್ಯಂತ ಹಿ ಹ್ಯಾಸ್ ಟು ಬಿ ಡಿಪೆಂಡೆಂಟ್ ಅಪಾನ್ ದ ಅದರ್ ಪರ್ಸನ್ಸ್. ಅವನು ಒಂದು ರೀತಿಯಾದ ಒಂದು ಇಂಡಿಪೆಂಡೆಂಟ್ ಲೀವಿಂಗ್ ಅಂತ ಹೇಳಲಿಕ್ಕಾಗೋದಿಲ್ಲ, ಸ್ವತಂತ್ರವಾಗಿ ಬದುಕ್ತಾ ಇದ್ದಾನೆ ಅಂತ ಹೇಳಲಿಕ್ಕಾಗೋದಿಲ್ಲ, ಬೇರೆಯವರ ಮೇಲೆ ಅವಲಂಬನೆ ಆಗಿರೋದನ್ನು ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. Developmental disabilities can be detected early on and persist throughout the individual's lifespan. Developmental disability that affects all areas of a child's development. It is sometimes referred to as global developmental delay. ನಾವು ಮುಂಚೆನೇ ಹೇಳಿರೋ ಹಾಗೆ ಈ ಒಂದು ಬೆಳವಣಿಗೆಯ ವಿಕಲತೆ ಅನ್ನೋದು ಜೀವನದ ಪರ್ಯಂತ ಆ ಒಬ್ಬ ವ್ಯಕ್ತಿ ಕೊನೆ ಉಸಿರು ಇರೋ ತನಕನೂ ಕೂಡ ಅವನಲ್ಲಿ ಕಾಡ್ತಾ ಇರುತ್ತೆ. ಅಂದರೆ ಇದನ್ನು ಪೂರ್ತಿಯಾಗಿ ಚಿಕಿತ್ಸೆ ಕೊಡಲಿಕ್ಕೆ ಸಾಧ್ಯ ಇಲ್ಲ.
ಕಂಟ್ರೋಲ್ ಮಾಡ್ಬೋದು, ಮೇಂಟೈನ್ ಮಾಡ್ಬೋದು. ಅಂದರೆ ಸ್ವಲ್ಪ ಮಟ್ಟಿಗೆ ಅವನು ಕೆಲಸ ಮಾಡ್ಕೊಳ್ಳೋ ಹಾಗೆ ನಾವು ಮೇಂಟೈನ್ ಮಾಡ್ಬೋದು ಹೊರತು ಪೂರ್ತಿಯಾಗಿ ಆ ಒಬ್ಬ ವ್ಯಕ್ತಿನ ಗುಣಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಈ ಬೆಳವಣಿಗೆ ವಿಕಲತೆ ಅನ್ನೋದು ಜೀವನ ಪರ್ಯಂತ ಒಬ್ಬ ವ್ಯಕ್ತಿ ಜೊತೆಗೆ ಇರುತ್ತೆ. ಇದ್ದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅವನಿಗೆ ತೊಂದರೆಗಳನ್ನ ಕೊಡ್ತಾ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಅದಕ್ಕೋಸ್ಕರ ನಾವು ಇದನ್ನು ಗ್ಲೋಬಲ್ ಡೆವಲಪ್ಮೆಂಟಲ್ ಡಿಲೇ ಅಥವಾ ಜಾಗತಿಕ ಅಭಿವೃದ್ಧಿ ವಿಳಂಬ ಅಂತಲೂ ಕೂಡ ಕರೀತಾ ಹೋಗ್ತೀವಿ. The most common developmental disabilities are motor disorder, learning difficulties, like example dyslexia, dysgraphia, dyspraxia and dyscalculia. Autism is a spectrum disorder that causes difficulties in communication, affecting speech, understanding body language, social interaction, difficulty in understanding others. Down syndrome is a condition in which people are born with an extra copy of a chromosome 21. ಸೊ ಈ ಒಂದು ಡೆವಲಪ್ಮೆಂಟಲ್ ಡಿಸಬಿಲಿಟೀಸ್ ಅನ್ನೋದು ಕೆಲವೊಂದು ಕಾಮನ್ ಆಗಿ ಏನೆಲ್ಲ ಆಗ್ಬೋದು ಅಥವಾ ಯಾವೆಲ್ಲ ರೀತಿಯಲ್ಲಿ ಇದು ನಮ್ಮಲ್ಲಿ ಕಾಣಿಸ್ಕೊಬೋದು ಅಂತ ಹೇಳಿದ್ರೆ, ಒಂದು ಅವನ ಚಲನಶೀಲತೆಯಲ್ಲಿ ತೊಂದರೆಗಳನ್ನ ಕಾಣ್ಬೋದು, ಅವನ ಕಲಿಕೆಯಲ್ಲಿ ನ್ಯೂನತೆಗಳನ್ನ ಕಾಣ್ತಾ ಹೋಗ್ಬೋದು, ಸಮಸ್ಯೆಗಳನ್ನ ಕಾಣ್ತಾ ಹೋಗ್ಬೋದು. ಅಂದರೆ ಇವಾಗ ನಾವು ಡಿಸ್ಗ್ರಾಫಿಯಾ, ಡಿಸ್ಲೆಕ್ಸಿಯಾ ಅಥವಾ ಕ್ಯಾಲ್ಕ್ಯೂಲಿಯಾ ಇದೆಲ್ಲ ಹೇಳ್ತೀವಿ. ಅಂದರೆ ಅವನ ಒಂದು ಗಣಿತದಲ್ಲಿ ಅವನಿಗೆ ತೊಂದರೆ ಆಗ್ಬೋದು, ಅಥವಾ ಓದೋದಕ್ಕೆ ತೊಂದರೆ ಆಗ್ಬೋದು, ಅಥವಾ ಓದಿ ಅವನಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ತೊಂದರೆ ಆಗ್ಬೋದು, ಬೇರೆಯವರು ಪಾಠ ಮಾಡುವಾಗ ಅದನ್ನು ಅರ್ಥೈಸ್ಕೊಳ್ಳೋದಕ್ಕೆ ಅವನು ತುಂಬ ಕಷ್ಟಪಡ್ಬೋದು, ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಅವನಲ್ಲಿ ತುಂಬ ಇರ್ಬೋದು. ಈ ರೀತಿ ಕಲಿಕೆಗೆ ಸಂಬಂಧಪಟ್ಟ ಕೆಲವೊಂದು ತೊಂದರೆಗಳನ್ನ ನಾವು ಸಾಮಾನ್ಯವಾಗಿ ನೋಡ್ತಾ ಹೋಗ್ತೀವಿ. ಅದರ ಜೊತೆಗೆ ಆಟಿಸಮ್ ಅಂತ ಇದೆ ನೋಡಿ, ಇಲ್ಲಿ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್ ಅಂತ ಕರಿತೀವಿ, ಅಥವಾ ಸ್ವಲೀನತೆ ಅಂತ ಕನ್ನಡದಲ್ಲೂ ಕೂಡ ಕರಿತಾ ಹೋಗ್ತೀವಿ. ಈ ಸ್ವಲೀನತೆ ಅಥವಾ ಆಟಿಸಮ್ ಅನ್ನೋದು ಒಂದು ರೀತಿಯಾದ ಒಂದು ಕಮ್ಯುನಿಕೇಷನ್ ಡಿಸಾರ್ಡರ್ ಅಂತ ಹೇಳ್ಬೋದು. ಅಂದರೆ ಆ ವ್ಯಕ್ತಿ ಯಾರ ಜೊತೆನೂ ಕೂಡ ಒಂದು ರೀತಿಯಾದ ಒಡನಾಟ ಇರೋದಿಲ್ಲ, ಅವ್ರ ಜೊತೆಗೆ ಒಂದು ಸಂಪರ್ಕ ಇರೋದಿಲ್ಲ, ಕಮ್ಯುನಿಕೇಟ್ ಮಾಡೋದಿಲ್ಲ. ಸಹಜವಾಗಿ ಅವನು ಬೇರೆಯವರು ಹೇಳೋದನ್ನು ಕೂಡ ಅರ್ಥ ಮಾಡ್ಕೊಳ್ಳುವಂತಹ ಕಾಂಪ್ರಹೆಂಡ್ ಸ್ಥಿತಿನೂ ಕೂಡ ಅವನಲ್ಲಿ ತುಂಬ ಕಡಿಮೆ ಇರುತ್ತೆ. ಸೋಷಲ್ ಇಂಟ್ರ್ಯಾಕ್ಷನ್ ಇರೋದಿಲ್ಲ, ಸಮಾಜದ ಜೊತೆಗೆ ಅವನು ಬೆರೆಯೋದಿಲ್ಲ, ಮತ್ತು ಬೇರೆಯವರ ಒಂದು ಬಾಡಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಅವನಿಗೆ ತುಂಬ ಕಷ್ಟ ಆಗ್ತಾ ಹೋಗುತ್ತೆ. ಇದೆಲ್ಲನೂ ಕೂಡ ಬೆಳವಣಿಗೆಯ ವಿಕಲತೆಗಳು ಅಂತ ಹೇಳ್ತಾ ಹೋಗ್ಬೋದು. ಅದರ ಜೊತೆಗೂ ಸಾಮಾನ್ಯವಾಗಿ ನೋಡುವಂತಹ ವಿಕಲತೆ ಇನ್ನೊಂದು ಅಂದರೆ ಡೌನ್ ಸಿಂಡ್ರೋಮ್. ಮುಖ್ಯವಾಗಿ ಯಾತಕ್ಕಿದಾಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಯಲ್ಲಿ ಎಕ್ಸ್ಟ್ರಾ ಕಾಪಿ ಆಫ್ ಕ್ರೋಮೋಸೋಮ್ 21 21ನೇ ಕ್ರೋಮೋಸೋಮ್ ಇನ್ನೊಂದು ಎಕ್ಸ್ಟ್ರಾ ಕಾಪಿ ಇದ್ದಾಗ ಡೌನ್ ಸಿಂಡ್ರೋಮ್ ಅನ್ನೋ ಒಂದು ಕಾಯಿಲೆ ಕೂಡ ಆಗ್ಬೋದು ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಇದೆಲ್ಲನೂ ಕೂಡ ಒಂದು ರೀತಿಯಾದ ಒಂದು ಬೆಳವಣಿಗೆಯ ವಿಕಲತೆ. ಮುಂದಿನ ಸ್ಲೈಡ್ಗೆ ಹೋಗೋಣ. Fetal alcohol spectrum disorder is another developmental disability. It is commonly called as FASD. And there is another disorder or disability called as cerebral palsy. It is the most common motor disability which is found in childhood, and usually the intellectual disability of the mental retardation person will be below 70, that is the IQ will be below 70. That is, mental retardation is one of the developmental disability where the person having this mental retardation will be having an IQ of below 70. And there is another disability called as attention deficit hyperactive disorder, commonly called as ADHD. These are also developmental disabilities, and these are all because of genetic neurological or neurodevelopmental disorder. Primarily, all this disorder will be having problems in the attention. That is, there will be attention span disturbances, or there will be disturbances in the cognition, self-control and emotional regulations. ನಾವಿಲ್ಲಿ ನೋಡೋ ಹಾಗೆ ಕೆಲವೊಂದು ಸಾಮಾನ್ಯವಾಗಿ ಕಾಣುವಂತಹ ಒಂದು ಬೆಳವಣಿಗೆಯ ವಿಕಲತೆಗಳು ಅಂತ ಹೇಳಿದ್ರೆ, ಫೀಟಲ್ ಆಲ್ಕೋಹಾಲ್ ಸ್ಪೆಕ್ಟ್ರಮ್ ಸಿಂಡ್ರೋಮ್ ಅಂತ ಕರಿತೀವಿ. ಯೂಶಲಿ ಈ ಒಂದು ವಿಕಲತೆ ಕಾಣೋದು ನಾವು ಪ್ರೆಗ್ನೆನ್ಸಿ ಟೈಮ್ನಲ್ಲಿ ಒಬ್ಬ ಮಹಿಳೆ, ಪ್ರೆಗ್ನೆಂಟ್ ಆಗಿರುವಂತಹ ಮಹಿಳೆ ಹೆಚ್ಚು ಆಲ್ಕೋಹಾಲ್ ಸೇವನೆ ಮಾಡೋದ್ರಿಂದ ಈ ಒಂದು ವಿಕಲತೆ ಬರ್ಬೋದು. ಇದರ ಜೊತೆಗೆ ಸೆರೆಬ್ರಲ್ ಪ್ಯಾಲ್ಸಿ ಅಂತ ಕರಿತೀವಿ. ಇದು ಕೂಡ ಒಂದು ರೀತಿಯಾದ ವಿಕಲತೆ ಅಥವಾ ಬೆಳವಣಿಗೆಯ ವಿಕಲತೆ. ಅಂದರೆ ಈ ಒಂದು ಮೋಟಾರ್ ಆಗಿರ್ಬೋದು, ಮಾತಾಡಲಿಕ್ಕೆ ಆಗಿರ್ಬೋದು ಸಮಸ್ಯೆಗಳು ಉಂಟಾಗ್ತಾ ಹೋಗ್ಬೋದು. ಇದೊಂದು ಮೆಂಟಲ್ ರಿಟಾರ್ಡೇಷನ್ ಅಂತ ಹೇಳ್ತೀವಿ. ಮೆಂಟಲ್ ರಿಟಾರ್ಡೇಷನ್ ಕೂಡ, ಈ ಬುದ್ಧಿಮಾಂದ್ಯತೆಯೂ ಕೂಡ ಒಂದು ರೀತಿಯಾದ ಬೆಳವಣಿಗೆಯ ವಿಕಲತೆ. ಬುದ್ಧಿಮಾಂದ್ಯತೆ ಸಮಸ್ಯೆ ಇರುವಂತಹ ವ್ಯಕ್ತಿ ಅವರ ಒಂದು
ಬುದ್ಧಿಲಬ್ಧ ಬಂದು 70ಕ್ಕಿಂತ ಕಡಿಮೆ ಇರುತ್ತೆ, 70ಕ್ಕಿಂತ ಕಡಿಮೆ ಇರುವಂತಹ ಬುದ್ಧಿಲಬ್ಧನ ನಾವು ನೋಡ್ಬೋದು. ಮತ್ತು ಇನ್ನೂ ಒಂದು ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ ಕರಿತೀವಿ. ಕನ್ನಡದಲ್ಲಿ ಅವಧಾನ ಕೊರತೆ ಅತಿ ಕ್ರಿಯಾ ಚಟುವಟಿಕೆ ವಿಕಾರ ಅಂತಲೂ ಕೂಡ ಕರಿತೀವಿ. ಇದು ಕೂಡ ಒಂದು ಡೆವಲಪ್ಮೆಂಟಲ್ ಡಿಸಬಿಲಿಟಿ. ಇದೆಲ್ಲನೂ ಕೂಡ ನಾನು ಸ್ವಲ್ಪ ಹೆಚ್ಚಿನ ಡೀಟೇಲ್ ನಾನು ಮುಂದಿನ ಸ್ಲೈಡ್ಸ್ನಲ್ಲಿ ಅಥವಾ ಸೆಷನ್ನಲ್ಲಿ ನಾನು ಕೊಡ್ತಾ ಹೋಗ್ತೀನಿ. ಸಾಮಾನ್ಯವಾಗಿ ಇದೆಲ್ಲ ನೋಡೋದು ಏನು ಅಂತ ಹೇಳಿದ್ರೆ, ಇಂಥ ಮಕ್ಕಳಲ್ಲಿ ಒಂದು ಅವಧಾನದ ಒಂದು ಕೊರತೆ ಇರುತ್ತೆ, ಅಥವಾ ಸಂಜ್ಞಾನದ ಕೊರತೆ ನಾವು ನೋಡ್ತಾ ಬರ್ಬೋದು, ಅಥವಾ ಸ್ವನಿಯಂತ್ರಣದ ಕೊರತೆ ಆಗಿರ್ಬೋದು, ಭಾವನಾತ್ಮಕ ನಿಯಮಗಳನ್ನ ಕಂಟ್ರೋಲ್ ಮಾಡುವಂತಹ ಒಂದು ಕೊರತೆ, ಇದೆಲ್ಲ ಸಾಮಾನ್ಯವಾಗಿ ನಾವು ನೋಡ್ತಾ ಹೋಗ್ತೀವಿ. ಮುಂದಿನ ಸ್ಲೈಡ್ಗೆ ಹೋಗೋಣ. All the children may not learn equally. There are individual differences exist among them. There exists a group of children for whom it is difficult to learn like an average children of the same age. Such children are called exceptional children or children with special needs. Education of these children is called special education. The explanation exceptionally may be positive or negative. ನಾವು ಹೇಳುವಾಗೆ ಎಲ್ಲ ಮಕ್ಕಳೂ ಕೂಡ ಒಂದೇ ರೀತಿಯಾದ ಬುದ್ಧಿಶಕ್ತಿ ಇರುತ್ತೆ, ಒಂದೇ ರೀತಿಯಾದ ಬುದ್ಧಿಮಟ್ಟ ಇರುತ್ತೆ ಎಲ್ಲ ಮಕ್ಕಳಲ್ಲೂ ಅಂತ ನಾವು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲ ಮಕ್ಕಳಿಗೂ ಕೂಡ ಒಂದೇ ರೀತಿಯಾದ ಸ್ಕೂಲಿಂಗ್ ಇದ್ರೂ ಕೂಡ, ಅಥವಾ ಒಂದೇ ರೀತಿಯಾದ ಒಂದು ಟೀಚಿಂಗ್ ಇದ್ರೂ ಕೂಡ ಎಲ್ಲರೂ ಒಂದೇ ರೀತಿ ಕಲಿಯೋದಿಲ್ಲ. ಕೆಲವು ಮಕ್ಕಳು ತುಂಬ ಚೆನ್ನಾಗಿ ಕಲಿಬೋದು, ಕೆಲವು ಮಕ್ಕಳು ಒಂದು ರೀತಿಯಾದ ಬಿಲೋ ಆ್ಯಾವ್ರೇಜ್ ಲೆವೆಲ್ನಲ್ಲಿ ಇರ್ಬೋದು. ಸೊ ಇಟ್ ಡಿಪೆಂಡ್ಸ್. ಅಂದರೆ ಅವರ ಒಂದು ಬೆಳೆದು ಬಂದಿರುವಂಥ ರೀತಿ ಆಗಿರ್ಬೋದು, ಅಥವಾ ಪರಿಸರ ಆಗಿರ್ಬೋದು, ಮೇನಾಗಿ ಈ ಒಂದು ಬೆಳವಣಿಗೆಯ ವಿಕಲತೆಯೂ ಕೂಡ ಕಾರಣ ಆಗ್ಬೋದು. ಸೊ ಇದರಲ್ಲಿ ಕೆಲವು ಮಕ್ಕಳು ಒಂಥರ ಅಸಾಧಾರಣ ಮಕ್ಕಳು ಅಂತಲೂ ಕೂಡ ಕರಿಬೋದು. ಅಂದರೆ ಎಕ್ಸೆಪ್ಷನಲಿ ದೇ ವಿಲ್ ಬಿ ಗುಡ್ ಇನ್ ರೀಡಿಂಗ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ವಿತ್ ದ ನಾಲೆಡ್ಜ್, ಅಂದರೆ ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತ ಕರಿಬೋದು. ಇನ್ನೊಂದು ಕಡೆಯಲ್ಲಿ ನಾವು ಇನ್ನೊಂದು ಎಕ್ಸ್ಟ್ರೀಮ್ನಲ್ಲಿ ವಿಶೇಷ ಅಗತ್ಯವಿರುವ ಮಕ್ಕಳು ಅಂತಲೂ ಕೂಡ ಕರಿತೀವಿ, ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಅಂತಲೂ ಕೂಡ ಕರಿತೀವಿ. ಒಂದು ಎಕ್ಸೆಪ್ಷನಲ್ ಚಿಲ್ಡ್ರನ್ ಅಂತ ಹೇಳಿದಾಗ ರಿಮೆಂಬರ್ ದಟ್ ಒಂದು ರೀತಿಯಾದ ಅಸಾಧ್ಯವಾದ ಒಂದು ಸಾಧಾರಣ ಮಕ್ಕಳು ಅಂತ ನಾವು ಕರಿತಾ ಹೋಗ್ತೀವಿ. ಯಾಕಂದರೆ ಇಂಥ ಮಕ್ಕಳಲ್ಲಿ ನಾವು ಕಲಿಕಾ ನ್ಯೂನತೆಗಳನ್ನ ನೋಡ್ಬೋದು, ಅಥವಾ ಅವಧಾನದ ಕೊರತೆಗಳನ್ನ ನಾವು ನೋಡ್ಬೋದು, ಅಥವಾ ನಾನು ಮುಂಚೆನೇ ಕೆಲವೊಂದು ಸಮಸ್ಯೆಗಳು ಹೇಳಿದೆ, ಡೌನ್ ಸಿಂಡ್ರೋಮ್ ಅಂತ ಹೇಳಿದ್ವಿ. ಇದೆಲ್ಲ ಏನು ಅಂದರೆ ಈ ಮೆಂಟಲ್ ರಿಟಾರ್ಡೇಷನ್, ಇದೆಲ್ಲ ಏನು ಅಂತ ಹೇಳಿದ್ರೆ ಆ ಒಂದು ಮಗು ಇಟ್ ಈಸ್ ಸಮವಾಟ್ ಎಕ್ಸೆಪ್ಷನಲ್. ಬೇರೆ ಮಕ್ಕಳಿಗೆ ಕಂಪೇರ್ ಮಾಡಿದ್ರೆ, ನಾರ್ಮಲ್ ಮಕ್ಕಳಿಗೆ ಕಂಪೇರ್ ಮಾಡಿದಾಗ ಈ ಒಂದು ಮಗು ಸ್ವಲ್ಪ ವಿಭಿನ್ನವಾಗಿದೆ ಎಲ್ಲ ರೀತಿಯ ಚಟುವಟಿಕೆಗಳಲ್ಲಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸೊ ಈ ಒಂದು ವಿಭಿನ್ನತೆ ಬಂದು ಒಂದು ಪಾಸಿಟಿವ್ ಆಗಾದರೂ ಇರ್ಬೋದು, ಅಥವಾ ನೆಗೆಟಿವ್ ಆಗಿದ್ರೂ ಇರ್ಬೋದು. ಇಂಥ ಮಕ್ಕಳಿಗೆ ವಿಶೇಷ ಶಿಕ್ಷಣದ ಅಗತ್ಯ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಂಥವರು ಪಾಸಿಟಿವ್ ಕಡೆ ಆಗಿರ್ಬೋದು, ಅಥವಾ ನೆಗೆಟಿವ್ ಸೈಡ್ನಲ್ಲಾದ್ರೂ ಕೂಡ ನಾವು ನೋಡ್ತಾ ಹೋಗ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. On the one end of it, we have gifted children, and on the other extreme, we have children with learning disabilities and other impairments. Children at both the ends find it difficult to adjust in their group in terms of learning or socially and emotionally. ಸೊ ಒಂದು ಎಕ್ಸ್ಟ್ರೀಮ್, ಒಂದು ತುದಿಯಲ್ಲಿ ತುಂಬ ಹೆಚ್ಚು ಚೆನ್ನಾಗಿ ಓದುವಂತಹ ಮಕ್ಕಳು, ವಿಭಿನ್ನ ಜ್ಞಾನ ಇರುವಂತಹ ಮಕ್ಕಳನ್ನು ನಾವು ನೋಡ್ಬೋದು. ಇನ್ನೊಂದು ಎಕ್ಸ್ಟ್ರೀಮ್ನಲ್ಲಿ ಎಕ್ಸೆಪ್ಷನಲ್ ಚೈಲ್ಡ್ ಅಂತ ಹೇಳಿದ್ವಲ್ಲ, ಸೊ ಇಂಥ ಎಕ್ಸ್ಟ್ರೀಮ್ನಲ್ಲಿ ತುಂಬ ದಡ್ರು, ತುಂಬ ಒಂದು ರೀತಿಯಾದ ಒಂದು ಈಡಿಯಟ್ಸ್ ಅಂತ ಕರಿತೀವಿ, ಅಥವಾ ತುಂಬ ಲೋ ಲೆವೆಲ್ ಇಂಟೆಲಿಜೆನ್ಸ್ ಇರುವಂಥ ಮಗು ಆಗಿರ್ಬೋದು. ಇಂಥ ಮಗುನು ಕೂಡ ಇರ್ಬೋದು, ಅಥವಾ ಬೇರೆ ರೀತಿಯಾದ ಒಂದು ವಿಕಲತೆ, ಇಂಪೇರ್ಮೆಂಟ್ಸ್ ಇರುವಂಥ ಮಗುನು ಕೂಡ ನಾವು ಇನ್ನೊಂದು ಎಂಡ್ನಲ್ಲಿ ನೋಡ್ಬೋದು. ಸೊ ಮೇನಾಗಿ ನಾವೇನು ಹೇಳ್ತೀವಿ ಅಂತ ಹೇಳಿದ್ರೆ, ಎಲ್ಲ ಮಗುನು ಕೂಡ ಒಂದೇ ರೀತಿ ಇರೋದಿಲ್ಲ. ಅವರ ಒಂದು ಕಲಿಕೆಯಲ್ಲಾಗಿರ್ಬೋದು, ಅಥವಾ ಸಮಾಜನ ಅರ್ಥ ಮಾಡ್ಕೊಳ್ಳೋ ರೀತಿ ಆಗಿರ್ಬೋದು, ಅಥವಾ ಭಾವನಾತ್ಮಕ ಕ್ರಿಯೆನಲ್ಲಾಗಿರ್ಬೋದು, ವ್ಯಕ್ತಿ ವಿಭಿನ್ನತೆಗಳನ್ನ ನಾವು ನೋಡ್ತೀವಿ ಅಂತ ಹೇಳ್ಬೋದು. For an educator, it is important to find out the type of difficulty of a child is facing. Early recognition of the problems and timely remedial measures could help the child in benefiting from the whole learning process. ಸೊ ಎಜುಕೇಟರ್, ಟೀಚರ್ ಅಂತ ನಾವೇನು ಹೇಳ್ತೀವಿ, ಅವರು ಮುಂಚೆನೇ ಇದನ್ನು ರೆಕಗ್ನೈಸ್ ಮಾಡಿ, ಮಗುನಲ್ಲಿ ಇಂಥ ತೊಂದರೆ ಇದೆ ಅಂತ ರೆಕಗ್ನೈಸ್ ಮಾಡಿ ಒಂದು ಪ್ರಪಂಚಕ್ಕೆ ತಂದಾಗ ಖಂಡಿತ ಆ ಮಗುನಲ್ಲಿ ಇನ್ನೆಷ್ಟು ಕಲಿಸೋದ ಎಬಿಲಿಟಿ ನಾವು ಮಾಡ್ಬೋದು, ಅಥವಾ ಸ್ವಲ್ಪ ಮಟ್ಟಿಗೆ ಒಂದು ಚಿಕಿತ್ಸೆ ಅಥವಾ ಕೆಲವೊಂದು ಏನಾದರೂ ಮೆಷರ್ಸ್ನ ನಾವು ತೊಗೊಳ್ತಾ ಹೋಗ್ಬೋದು. ಮಗು ಇನ್ನೂ ತುಂಬ ಚೆನ್ನಾಗಿ ಕಲಿಯೋ ಹಾಗೆ ಬೇರೆ ಸ್ಪೆಷಲ್ ಕ್ಲಾಸಸ್, ಸ್ಪೆಷಲ್ ಸ್ಕೂಲಿಂಗ್ಗೆ ಹಾಕ್ಬೋದು ಇಂಥ ಮಕ್ಕಳಿಗೆ. ನೆಕ್ಸ್ಟ್ ಹೋಗೋಣ. Introduction to End of Life.
ಜೀವನದ ಕೊನೆ ಅಥವಾ ಜೀವನದ ಒಂದು ಘಟ್ಟ ಅಥವಾ ಜೀವನದ ಒಂದು ಅಂತ್ಯದ ಒಂದು ಪರಿಚಯ ಮಾಡಿಕೊಳ್ಳೋಣ. ಸೊ ಜೀವನದ ಅಂತ್ಯ ಅಂತ ಅಂದ ಕೂಡಲೇ ನಮಗೆ ಮನಸ್ಸಿಗೆ ಬರೋದು ಡೆತ್, ಸಾವು. ಏನಿದು ಅಂತ ನೋಡೋಣ. ಡೆತ್ ಇಸ್ ಅ ಬಯಾಲಜಿಕಲ್ ಫ್ಯಾಕ್ಟ್. ಇಟ್ ಆಲ್ಸೋ ಹ್ಯಾಸ್ ಸೋಷಿಯಲ್, ಕಲ್ಚರಲ್, historical, religious, legal, psychological, developmental, medical and ethical aspects. The ways people face death as well as its meaning and impact are profoundly influenced by what people feel and do. Cultural and religious attitudes toward death and dying affect how people deal with their own death and deaths of their closed one. ಸೊ ಇಲ್ಲಿ ನಾವು ನೋಡ್ಬೋದು, ಇದು ಡೆತ್ ಅಂತ ಅನ್ನೋದು ಅಥವಾ ಸಾವು ಅನ್ನೋದು ಒಂದು ಜೈವಿಕ ಸತ್ಯ ಅಥವಾ ಜೈವಿಕ ಸ್ಥಿತಿ ಅಂತ ನಾವು ಹೇಳ್ತಾ ಹೋಗ್ಬೋದು. ಸಾವು ಅನ್ನೋದು ಎಲ್ಲರಲ್ಲೂ ಕೂಡ ನಾವು ಸಾಮಾನ್ಯವಾಗಿ ಒಂದೇ ರೀತಿ ಯೂನಿವರ್ಸಲ್ ಆಗಿ ನೋಡುವಂತಹ ಒಂದು ಅನುಭವ ಅಥವಾ ಒಂದು ಸ್ಥಿತಿ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ ಸಾವು ಒಂದು ಜೈವಿಕದ ಸತ್ಯ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ವಿಭಿನ್ನ ಅಂಶಗಳನ್ನು ಈ ಒಂದು ಸಾವು ಹೊಂದಿದೆ. ಅಂದರೆ ಸಾಮಾಜಿಕ ಆಗಿರ್ಬೋದು ಅಥವಾ ಸಾಂಸ್ಕೃತಿಕವಾಗಿ ಆಗಿರ್ಬೋದು, ಐತಿಹಾಸಿಕವಾಗಿ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ನಾವು ನೋಡ್ತಾ ಹೋದಾಗ ಅಥವಾ ಮಾನಸಿಕವಾಗಿ ಆಗಿರ್ಬೋದು, ಈ ಎಲ್ಲ ರೀತಿಯಲ್ಲೂ ಕೂಡ ಸಾವು ಅದರದೇ ಆದ ಒಂದು ಅಂಶನ ಹೊಂದಿಕೊಂಡಿದೆ ಅಂತ ನಾವು ಹೇಳ್ತಾ ಹೋಗ್ಬೋದು. ಅಂದರೆ ಜನರು ಮರಣವನ್ನು ಎದುರಿಸುತ್ತಿರುವ ರೀತಿ ಮತ್ತು ಅದರ ಅರ್ಥ ಮತ್ತು ಒಂದು ರೀತಿಯಾದ ಪ್ರಭಾವವು ಸಾವು ಯಾವ ರೀತಿಯಾದ ಪ್ರಭಾವ ಬೀರುತ್ತೆ ಜನರ ಮೇಲೆ ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಸಾವಿನ ಬಗೆಗಿನ ಒಂದು ಸಾಂಸ್ಕೃತಿಕ ಮತ್ತು ಧಾರ್ಮಿಕ ವರ್ತನೆಗಳು ಮತ್ತು ಜನರು ತಮ್ಮ ಸಾವಿನೊಂದಿಗೆ ಹೇಗೆ ವರ್ತಿಸುತ್ತಾರೆ ಎಂಬುದರ ಮೇಲೆ ಈ ಒಂದು ಸಾವು ಅಥವಾ ಎಂಡ್ ಆಫ್ ಲೈಫ್ ಇದು ಪರಿಣಾಮ ಬೀರ್ತಾ ಹೋಗುತ್ತೆ ಅಂತಲೂ ಕೂಡ ನಾವು ಹೇಳ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. According to the Uniform Determination of Death Act UDDA, Uniform Law Commissioner 1980, death is defined clinically as the following: an individual who has sustained either irreversible cessation of circulatory and respiratory functions or irreversible cessation of all functions of the entire brain including the brainstem is dead. So ಇವರ ಪ್ರಕಾರ UDDA ಅಥವಾ ಸಾವಿನ ಕಾಯ್ದೆಯ ಏಕರೂಪಕ ನಿರ್ಣಯದ ಪ್ರಕಾರ ಸಾವು ಯಾವ ರೀತಿನ ಇವರು ವಿವರಿಸಿದ್ದಾರೆ, ಈ ಒಂದು ಸಾವನ್ನ ನೈದಾನಿಕವಾಗಿ ಯಾವ ರೀತಿ ವಿವರಿಸಿದ್ದಾರೆ ಅಂತ ಹೇಳಿದ್ರೆ, ಒಂದು ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ರಕ್ತ ಪರಿಚಲನೆ ಮತ್ತು ಉಸಿರಾಟದ ಕಾರ್ಯ ನಿಂತು ಹೋಗುತ್ತೆ ಆಗ ಒಬ್ಬ ವ್ಯಕ್ತಿ ಸಾವಿಗೆ ಹೋಗಿದ್ದಾನೆ ಅಂತ ಹೇಳ್ಬೋದು. ಅಥವಾ ಅವನ ಒಂದು ಮೆದುಳು ಪೂರ್ತಿಯಾಗಿ ಸತ್ತಿದ್ರೆ, ಬ್ರೈನ್ ವರ್ಕ್ ಆಗ್ತಾ ಇಲ್ಲ, ಮೆದುಳು ವರ್ಕ್ ಆಗ್ತಿಲ್ಲ, ಅವನ ಒಂದು ಬ್ರೈನ್ ಸ್ಟೆಮ್ ಅಥವಾ ಮೆದುಳಿನ ಕಾಂಡನೂ ಕೂಡ ಯಾವುದೇ ರೀತಿಯಾದ ಒಂದು ಕಾರ್ಯನ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಆ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಅಂತ ಪರಿಗಣಿಸ್ಬೋದು ಅಂತ ಹೇಳಿ ಸಾವಿನ ಕಾಯ್ದೆಯ ಏಕರೂಪದ ನಿರ್ಣಯ ಹೇಳ್ತಾ ಹೋಗಿದೆ. ಮುಂದಿನ ಸ್ಲೈಡ್ಗೆ ಹೋಗೋಣ. A determination of death must be made in accordance with the acceptance of medical standards. The way in which we view death, talk about it, prepare for it, and what we do when it happens, and vary both within and between cultures. It is the culmination of the other stages of development, many of which play a role in shaping how the individual handles death and when the time comes, both for the self and for loved ones. ಸೊ ಈಗ ನಾವು ಸಾವಿನ ಬಗ್ಗೆ ಮಾತಾಡಬೇಕು ಅಂತ ಹೇಳಿದಾಗ ವೈದ್ಯಕೀಯ ಮಾನದಂಡಗಳ ಪ್ರಕಾರನೂ ಕೂಡ ಒಬ್ಬ ವ್ಯಕ್ತಿ ಸಾವಿಗೆ ಹೋಗಿದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ಅನುಗುಣವಾಗಿನೂ ಕೂಡ ನಾವು ನಿರ್ಣಯ ಮಾಡಬೇಕಾಗತ್ತೆ. ಅಂದರೆ ಮೆಡಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರಕಾರನೂ ಕೂಡ ನಾವು ನೋಡಬೇಕಾಗತ್ತೆ ಅಂತಲೂ ಕೂಡ ಹೇಳ್ಬೋದು. ಇದೆಲ್ಲ ಒಂದು ಅಭಿವೃದ್ಧಿಯ ಇತರ ಹಂತಗಳ ಪಾರಕಾಷ್ಠೆಯಾಗಿದೆ ಅಂತಲೂ ಕೂಡ ನಾವು ಹೇಳ್ಬೋದು. ಮುಂದಿನ ಸ್ಲೈಡ್ಗೆ ಹೋಗೋಣ. Coping with the grief that is associated with death and loss is a complex but necessary process. ಒಬ್ಬ ವ್ಯಕ್ತಿಯು
ತುಂಬ ದುಃಖಕ್ಕೆ ಒಳಗಾಗ್ತಾನೆ. ಸಾವಿಗೆ ಒಳಗಾದಾಗ ಅವನ ಒಂದು ಸಂಬಂಧಿಕರಾಗಿರ್ಬೋದು, ಹತ್ತಿರದವರಾಗಿರ್ಬೋದು, ಸಾವಿಗೆ ಒಳಗಾದಾಗ ದುಃಖದ ಸಂಗತಿಗೆ ಒಳಗಾಗ್ತಾ ಹೋಗ್ತಾನೆ. ಅದು ಒಂದು ರೀತಿಯಾದ ಒಂದು ಕಠಿಣವಾದ ಒಂದು ಪ್ರಕ್ರಿಯೆ. ಆ ಒಂದು ಲಾಸ್ ಅಥವಾ ಒಂದು ಕಳೆದುಕೊಂಡಿರೋದು ಒಂದು ಕಠಿಣವಾದ ಪ್ರಕ್ರಿಯೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ವಿತ್ ಅ ನಂಬರ್ ಆಫ್ ಸ್ಟ್ರಾಟಜೀಸ್ ಫಾರ್ ವರ್ಕಿಂಗ್ ಥ್ರೂ ದ ಸಿಚುಯೇಷನ್ ಇನ್ ಅ ಹೆಲ್ತಿ ಆ್ಯಂಡ್ ಪಾಸಿಟಿವ್ ವೇ. Death is ultimately the end of lifespan development, an occurrence that takes place for everyone at some time. ಸೊ ನಾವು ಹೇಳಿರೋ ಹಾಗೆ ಈ ಸಾವು ಅನ್ನೋದು ಎಲ್ಲರ ಜೀವನದಲ್ಲೂ ಬಂದೇ ಬರುತ್ತೆ. ಆದರೆ ಹೇಗೆ ನಾವು ಒಂದು ಸಾವಿಗೆ ಹೊಂದ್ಕೊಳ್ತಾ ಹೋಗ್ತೀವಿ, ಒಬ್ಬ ವ್ಯಕ್ತಿ, ನಮ್ಮ ಹತ್ತಿರದ ವ್ಯಕ್ತಿ ಸತ್ತಿದ್ದಾನೆ ಅಂತ ಹೇಳಿದಾಗ ಹೇಗೆ ನಾವು ಅದಕ್ಕೆ ಹೆಲ್ತಿಯಾಗಿ ಆ್ಯಕ್ಟ್ ಮಾಡ್ತೀವಿ, ಹೇಗೆ ನಾವು ಪಾಸಿಟಿವ್ ಆಗಿ ಅದನ್ನು ತಗೊಳ್ತೀವಿ, ಇದೆಲ್ಲನೂ ಕೂಡ ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರ ಜೊತೆಗೆ ತಾನೇ ಇನ್ನು ಸ್ವಲ್ಪ ದಿನದಲ್ಲಿ ಸಾವಿಗೆ ಕಾರಣ ಆಗ್ತೀನಿ ಅಂತ ಗೊತ್ತಾದ ಮೇಲೂ ಕೂಡ ಹೇಗೆ ಅವನ ಒಂದು ಸಾವನ್ನು ಸ್ವೀಕರಿಸಬೇಕು ಅದನ್ನು ಕೂಡ ಹೆಚ್ಚು ಹೆಚ್ಚು ಪ್ರಮುಖವಾಗುತ್ತದೆ. ಮತ್ತು ಈ ಸಾವು ಅನ್ನೋದು ಎಲ್ಲರ ಜೀವನದಲ್ಲೂ ಬರುವಂತಹ ಒಂದು ಯೂನಿವರ್ಸಲ್ ಪ್ರಕ್ರಿಯೆ ಅಂತಲೂ ಕೂಡ ನಾವು ಹೇಳ್ತಾ ಹೋಗ್ಬೋದು. ಸೊ while death has always been a universal component in the human experience, it occurs on physiological, psychological and social levels, each of which has unique implications for the dying individuals and those close to them. Today we associate death with the elderly, but looking back even 100 years ago, death was more common among children and in various age ranges. ನಾವು ಮುಂಚೆನೇ ಹೇಳಿದಾಗೆ ಈ ಸಾವು ಅನ್ನೋದು ಯೂನಿವರ್ಸಲ್, ಎಲ್ಲರ ಜೀವನದಲ್ಲೂ ಪ್ರತಿಯೊಂದು ಹಂತದಲ್ಲೂ ಕೂಡ ಬರುತ್ತೆ. ಬಂದಾಗ ಹೇಗೆ ನಾವು ಸಹಜವಾಗಿ, ಮಾನಸಿಕವಾಗಿ, ದೈಹಿಕವಾಗಿ ಹೇಗೆ ನಾವು ಅದಕ್ಕೆ ಹೊಂದ್ಕೊಳ್ತೀವಿ ಅದು ತುಂಬ ಪ್ರಮುಖವಾಗುತ್ತೆ ಒಬ್ಬ ವ್ಯಕ್ತಿಯ ಜೀವನದಲ್ಲಿ. ಸೊ ಇತ್ತೀಚಿನ ದಿನದಲ್ಲಿ ಸಾವು ಅಂತ ನಾವು ನೋಡಿದಾಗ ಬರೀ ವೃದ್ಧರು, ವಯಸ್ಸಾದವರು ಸಾಯೋದು ಅನ್ನೋ ಒಂದು ಮನಸ್ಥಿತಿ ನಮ್ಮ ಹೆಚ್ಚು ಜನರಲ್ಲಿದೆ. ಆದರೆ ನಾವು ಹಳೆಯ ಹಿಂದಿನ ಇತಿಹಾಸ ದಿನಗಳಿಗೆ ನಾವು ಹೋದಾಗ ಹೆಚ್ಚು ಮಕ್ಕಳುಗಳು ಸಾಯ್ತಾಯಿದ್ರು, ಅಥವಾ ಎಲ್ಲ ಏಜಿನ, ಎಲ್ಲ ಒಂದು ವಯಸ್ಸಿನ ಹಂತದಲ್ಲಿರುವಂತಹ ವ್ಯಕ್ತಿಗಳು ಸಾಯೋದನ್ನು ನಾವು ನೋಡ್ಬೋದಾಗಿದೆ. ಅಥವಾ ಇತ್ತೀಚಿನ ದಿನಗಳಲ್ಲಿ ನಾವು ಎಲ್ಡರ್ಲಿ ಅಥವಾ ವಯಸ್ಸಾದವರು, ವೃದ್ಧಾಪ್ಯಕ್ಕೆ ಬಂದವರು ಇನ್ನೇನು ಸಾವಿಗೆ ಶರಣಾಗ್ತಾರೆ ಅನ್ನೋದನ್ನು ಕೂಡ ನಮ್ಮಲ್ಲಿ ಒಂದು ರೀತಿಯಾದ ಒಂದು ಭಾವನೆ ಮೂಡಿರೋದು ಹೌದು. A dying process that allows an individual to make choices about treatment, to say goodbyes. Such a death might be considered as good health, but of course many deaths do not occur in this way. Not all death include such a dialogue with family members or being able to die in familiar surroundings. People may die suddenly and alone, or people may leave home and never return. ಡೆತ್ ಅನ್ನೋದು, ಸಾವು ಅನ್ನೋದು ಎಲ್ಲರ ಜೀವನದಲ್ಲೂ ಒಂದು ಒಳ್ಳೆ ರೀತಿಯಾಗಿ ಬಂದು ಹೋಗಿಬಿಡ್ಲಿ ಅನ್ನೋದೊಂದಿರುತ್ತೆ. ಅಂದರೆ ಒಂದು ಗುಡ್ ಡೆತ್ ಅಂತ ಹೇಳ್ತೀವಿ, ಒಳ್ಳೆ ರೀತಿಯಾದ ಸಾವಪ್ಪ, ಒಳ್ಳೆ ರೀತಿ ಸಾವನ್ನ ಅವನು ಕಾಣ್ದ ಅಂತ ನಾವು ಹೇಳ್ಬೋದು. ಆದರೆ ಎಲ್ಲರ ಜೀವನದಲ್ಲೂ ಈ ರೀತಿ ಒಳ್ಳೆ ಸಾವು ಬರೋದಿಲ್ಲ. ನಾವು ಅಂದ್ಕೊಂಡಿರ್ಬೋದು ನಮಗೆ ಒಳ್ಳೆ ಸಾವು ಬರಬೇಕು ಅಂತ, ಆದರೂ ಕೂಡ ಕೆಲವೊಂದು ಸತಿ ಹೇಗೆ ಸಾಯ್ತೀವಿ, ಸಡನ್ನಾಗಿ ಹೇಗೆ ಒಬ್ಬ ಮನುಷ್ಯ ಸತ್ತೋಗ್ತಾನೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ. ಇವತ್ತಿದ್ದವನು ನಾಳೆ ಇರೋದಿಲ್ಲ. ಅಂದರೆ ಈ ಸಾವು ಅನ್ನೋದು ಇಟ್ ಈಸ್ ಸಮ್ವಾಟ್ ಮ್ಯಾಜಿಕಲ್, ತಕ್ಷಣ ಬರುವಂತಹ ಒಂದು ರೀತಿಯಾದ ಸ್ಥಿತಿ ಅಂತ ಹೇಳ್ಬೋದು. ಚೆನ್ನಾಗಿದ್ದ ವ್ಯಕ್ತಿ ಇನ್ನು ನೆಕ್ಸ್ಟ್ ಡೇ ಅವನು ಮತ್ತೆ ವಾಪಸ್ಸೇ ನಮಗೆ ಸಿಗಲ್ವೇನೋ ಅನ್ನೋ ಒಂದು ಸ್ಥಿತಿಗೆ ಕೂಡ ಒಳಗಾಗ್ಬೋದು. ಕೊನೆಯ ಹಂತ ರಿವಿಷನ್ ಕನ್ಕ್ಲೂಷನ್ಗೆ ಬರೋಣ. ಡೆವಲಪ್ಮೆಂಟಲ್ ಡಿಸಬಿಲಿಟಿ ಇಸ್ ಅ ಡೈವರ್ಸ್ ಗ್ರೂಪ್ ಆಫ್ ಕ್ರೋನಿಕ್ ಕಂಡೀಷನ್ಸ್ ದಟ್ ಆರ್ ಡ್ಯೂ ಟು ಮೆಂಟಲ್ ಆರ್ physical impairments that arise before adulthood. Developmental disability that affects all areas of a child's development: learning difficulties, autism, Down syndrome, cerebral palsy, intellectual disability, ADHD. Special education is needed to such children. Death is a biological fact, irreversible cessation of circulatory and respiratory functions, irreversible cessation of all functions of the entire brain, including the brainstem, is dead. Death is ultimately the end of lifespan development, an occurrence that takes place for everyone at some time. People may die suddenly and alone, or people may leave the home and never return. Reference. ಇಲ್ಲಿವರೆಗೂ ಈ ಒಂದು ಜೀವನದ ಒಂದು ಹಂತ ಅಥವಾ ಜೀವನದ ಒಂದು ಕೊನೆ ಮತ್ತು ಬೆಳವಣಿಗೆ, ವಿಕಲತೆ ಬಗ್ಗೆ ಹೆಚ್ಚು ಮಾಹಿತಿನ ಕೊಟ್ಟಿದ್ದೀನಿ. ಇದು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ ವಿದ್ಯಾರ್ಥಿಗಳೇ. ಧನ್ಯವಾದಗಳು.